ಓಂ ನಮಃ ಶಿವಾಯ. ಸ್ನೇಹಿತರೆ, ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು. ಒಂದು ಅದ್ಭುತವಾದ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ. ವಿಷಯ ಏನಂತಂದರೆ, ಗಂಡಸರ ಜನನಾಂಗದಲ್ಲಿ ಹಾಕ್ತಕ್ಕಂಥ ಗುಳ್ಳೆಗಳು, ಸಣ್ಣ ಸಣ್ಣ ಗುಳ್ಳೆಗಳು, ತುರಿಕೆ ಮತ್ತು ರಕ್ತ ಬರೋಂಥ ಸಮಸ್ಯೆ ಅಂತ ಆ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಇವತ್ತು ಒಂದು ಅದ್ಭುತವಾದ ಒಂದು ಪರಿಹಾರವನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ. ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಈ ಗಿಡ, ಸಂಸ್ಕೃತದಲ್ಲಿ ಔದುಂಬರ ಗಿಡ ಅಂತ ಹೇಳ್ತಾರೆ, ಔದುಂಬರ ಅಂತ ಹೇಳ್ತಾರೆ. ಸ್ನೇಹಿತರೆ, ಔಷಧಿ ನಿಮಗೆ ಗೊತ್ತಿಲ್ಲ ಅಂತ ನಾನು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ. ಸರ್ವೇ ಸಾಮಾನ್ಯವಾಗಿ ಅಲರ್ಜಿ ಆದರೆ ಎಲ್ಲರೂ ಔಷಧಿ ತೊಗೊಳ್ತೀರ. ಆದರೆ ಏನಕ್ಕೆ ಈ ಒಂದು ಗಿಡದ ಔಷಧಿನ ನಾನು ನಿಮಗೆ ಸ್ಪೆಷಲಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಕೆಲವರಿಗೆ ಮುಜುಗರ ಆಗುತ್ತೆ. ಜನನಾಂಗದಲ್ಲಿ ಬಂದು ಈ ಥರ ಒಂದು ಸಮಸ್ಯೆ ಆಗಿದೆ ಅಂತ ಕೆಲವರು ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಅವ್ರಿಗೆ ನಾಚಿಕೆ ಸ್ವಭಾವ ಇರ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ. ಅಂಥವ್ರಿಗೆ ಇದು ಒಂದು ಅದ್ಭುತವಾದ ಮನೆಮದ್ದು. ಹಾಗೂ ಇದು ಗರ್ಭಿಣಿಯರು ಕೂಡ ಬಳಸ್ಬೋದು ಇದರ ಹಣ್ಣನ್ನು, ಮತ್ತು ಮಧುಮೇಹ ಇರ್ತಕ್ಕಂಥವ್ರು ಇದರ ಹಣ್ಣನ್ನು ಬಳಸ್ಬೋದು. ಬೇದಿ ನಿಲ್ತಾ ಇಲ್ಲ ಅಂತಕ್ಕಂಥವ್ರು ಇದರ ಕಾಯನ್ನು ಬಳಸ್ಬೋದು. ಇಷ್ಟೊಂದು ವಿಶೇಷವಾದ ಔಷಧಿ ಗುಣ ಈ ಒಂದು ಗಿಡದಲ್ಲಿದೆ. ಸಮಸ್ಯೆ ಇರತಕ್ಕಂಥವ್ರು ಈ ಗಿಡದ ಹಸಿ ತೊಗಟೆಯನ್ನು ಬಳಸಿದ್ರೆ ತುಂಬ ಅದ್ಭುತವಾಗಿ ಬೇಗ ಕೆಲಸ ಮಾಡುತ್ತೆ, ತುಂಬ ಫಾಸ್ಟಾಗಿ ಕೆಲಸ ಮಾಡುತ್ತೆ ಹಸಿ ತೊಗಟೆ. ಏಕೆಂತಂದರೆ ಅದರಲ್ಲೂ ಹಾಲು ಮಿಶ್ರಿತವಾಗಿರೋದ್ರಿಂದ ತುಂಬ ಬೇಗ ಕೆಲಸ ಮಾಡುತ್ತೆ. ಹಾಗೂ ಇದರ ಚಕ್ಕೆಯನ್ನು ಕೂಡ ಸ್ವಲ್ಪ ತಂದು ಒಣಗಿಸಿ ಕೂಡ ಇಟ್ಕೋಬೋದು. ಇದನ್ನು ಗಾಜಿನ ಸೀಸದಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳಿ, ಭಾಳಷ್ಟು ದಿವಸ ಇಡ್ಬೋದು. ಈ ಒಂದು ಮನೆಮದ್ದನ್ನು ಮಾಡಿ ಬಳಸಿದ್ರೆ ಸಂಪೂರ್ಣ 100% ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಸಮಸ್ಯೆ ಯಾವುದರಿಂದಾದರೂ ಬಂದಿರಲಿ ಸ್ನೇಹಿತರೆ, ಪರಿಹಾರ ಯಾವ ಥರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಗಮನ ಕೊಡೋಣ. ಮಾಡಬೇಕಾಗಿರೋದಿಷ್ಟೇ, ಅತ್ತಿ ಮರದ ಚಕ್ಕೆಯನ್ನು ತೆಗೆದುಕೊಳ್ಳಿ. ಚಕ್ಕೆಯನ್ನು ತೆಗೆದು ತಂದು ಸ್ವಲ್ಪ ಕುಟ್ಕೋಬೇಕು. ನುಣ್ಣಿಗೆ ರುಬ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಮೊದಲು ಕುಟಾಣಿನಲ್ಲಿ ಕುಟ್ಟಬೇಕು. ಡೈರೆಕ್ಟ್ ಗ್ರೈಂಡರ್ಗೆ ಹಾಕಿ ರುಬ್ಲಿಕ್ಕಾಗಲ್ಲ, ತುಂಬ ಗಟ್ಟಿ ಇರೋದ್ರಿಂದ ಸ್ನೇಹಿತರೆ. ಇದನ್ನು ಕುಟ್ಕೊಂಡು ಇಟ್ಕೊಳ್ಳಿ. ಚಕ್ಕೆಯನ್ನು ಕುಟ್ಟಿ ಇಟ್ಕೋಬೇಕು. ಕುಟ್ಟಿ ಇಟ್ಟಾಗ ಅದರ ಒಳಭಾಗದಲ್ಲಿ ಕೆಂಪು ರಸ ಬರ್ತದೆ, ಮೇಲ್ಭಾಗದಲ್ಲಿ ಹಾಲು ಬರುತ್ತೆ. ಇದು ಒಂದು ಭಾಗ ಕುಟ್ಟಿ ಇಟ್ಕೊಳ್ಳಿ ಸ್ನೇಹಿತರೆ. ಇದನ್ನು ಕುಟ್ಟಿ ಇಟ್ಕೊಂಡಾದಮೇಲೆ ಇದರ ಜೊತೆಗೆ ಅರ್ಧ ಇಂಚು ಅರಿಶಿಣದ ಕೊಂಬನ್ನು ತೆಗೆದುಕೋಬೇಕು. ಅರಿಶಿಣದ ಪುಡಿಯಲ್ಲ ಸ್ನೇಹಿತರೆ, ನೋಟ್ ಮಾಡ್ಕೊಳ್ಳಿ ಅಂತೇಳಿ. ಇದಕ್ಕೆ ಅರಿಶಿಣದ ಕೊಂಬನ್ನು ತೆಗೆದುಕೋಬೇಕು. ಅರ್ಧ ಇಂಚು ಅರಿಶಿಣದ ಕೊಂಬನ್ನು ತಗೊಂಡು ಅದನ್ನು ಕೂಡ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಇದರ ಜೊತೆಗೆ ಒಂದು ಅರ್ಧ ಚಮಚ ಸೈಂಧವ ಲವಣವನ್ನು ತೆಗೆದುಕೋಬೇಕು ಸ್ನೇಹಿತರೆ. ಒಂದು 5 ರಿಂದ 6 ಸ್ಪೂನಷ್ಟು ಅತ್ತಿ ಮರದ ಚಕ್ಕೆ, ಅರ್ಧ ಇಂಚಷ್ಟು ಅರಿಶಿಣದ ಕೊಂಬು, ಅರ್ಧ ಟೀ ಸ್ಪೂನಲ್ಲಿ ಸೈಂಧವ ಲವಣ, ಇವನ್ನು ಸಂಪೂರ್ಣವಾಗಿ 2 ಗ್ಲಾಸ್ ನೀರಿನಲ್ಲಿ, ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕಡಿಮೆ ಉರಿನಲ್ಲಿ ಕುದಿಸ್ಬೇಕು. ಸಾಮಾನ್ಯವಾಗಿ 2 ಗ್ಲಾಸ್ ಇರೋ ನೀರು 1 ಗ್ಲಾಸಿಗೆ ಬರಬೇಕು ಸ್ನೇಹಿತರೆ. ಸಂಪೂರ್ಣವಾಗಿ ಆ ನೀರನ್ನು ಕುದಿಸಿ ಅಳತೆ ಮಾಡಿ ಕುದಿಸ್ಬೇಕಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅದರಲ್ಲಿ ಇರ್ತಕ್ಕಂಥ ಸಂಪೂರ್ಣವಾದಂಥ ರಸ ಆ ನೀರಿಗೆ ಇಳಿಬೇಕು. ಅತ್ತಿ ಮರದ ಚಕ್ಕೆ ಮತ್ತು ಅರಿಶಿಣದಲ್ಲಿ ಇರ್ತಕ್ಕಂಥ ಏನು ಸಂಪೂರ್ಣವಾದ ಅದರ ಅಂಶ ಬಂದು ನೀರಿನಲ್ಲಿ ಇಳಿಬೇಕು. ಇಳಿದ ಆದಮೇಲೆ 2 ಲೋಟ ನೀರು 1 ಲೋಟಕ್ಕೆ ಬಂದಾದಮೇಲೆ ನೀವೇನು ಮಾಡಬೇಕಂತಂದರೆ, ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಸೋಸ್ಕೊಳ್ಳಿ ಸ್ನೇಹಿತರೆ. ತಣ್ಣಗಾದ್ಮೇಲೆ ಅದನ್ನು ಸೋಸ್ಕೊಂಡು ಇಟ್ಕೋಬೇಕು. ಕಾಟನ್ನು ತೆಗೆದುಕೊಳ್ಳಿ. ಕಾಟನ್ನು ತೆಗೆದುಕೊಂಡು ಆ ಜನನಾಂಗದ ಸುತ್ತ ಏನು ಆ ಚರ್ಮವನ್ನು ಹಿಂದೆ ಎಳೆದು ಆ ಜನನಾಂಗಕ್ಕೆ ಸಂಪೂರ್ಣವಾಗಿ ಸುತ್ತ ಆ ಕಾಟನನ್ನು ಮುದ್ದೆ ಥರ ಮಾಡಿ ಇಟ್ಕೊಳ್ಳಿ. ಅದ್ರ ಮೇಲೆ ನೀರನ್ನು ಹಾಕ್ತಾ ಹೋದರೆ ಏನಾಗ್ತದೆ ಅಂತಂದರೆ, ಸಂಪೂರ್ಣವಾಗಿ ನೀರು ಅದಕ್ಕೆ ನೆನೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಂದು 5 ನಿಮಿಷ ಈ ಒಂದು ವಿಧಾನವನ್ನು ಮಾಡಬೇಕು. ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ವಿಧಾನವನ್ನು ಮಾಡ್ತಾ ಬಂದರೆ ಸಂಪೂರ್ಣವಾಗಿ ಆ ಗಂಡಸರ ಜನನಾಂಗದ ಒಳಗಡೆ ಆ ಚರ್ಮವನ್ನು ತೆಗೆದಾಗ ಒಳಭಾಗದಲ್ಲಿ ಆಗಿರತಕ್ಕಂಥ ಗುಳ್ಳೆಗಳು, ಕೆರೆತ ಮತ್ತು ತುರಿಕೆ, ಈ ಎಲ್ಲ ಸಮಸ್ಯೆಗಳು ಕೂಡ ಈ ಒಂದು ವಿಧಾನವನ್ನು ಮಾಡಿ, ಈ ಒಂದು ಔಷಧಿಯನ್ನು ಮಾಡಿ ಹಾಕೋದ್ರಿಂದ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ. ಸಂಪೂರ್ಣವಾಗಿ ಗುಣಮುಖರಾಗ್ಬೋದು ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಔಷಧಿಯನ್ನು ಮಾಡಿ ಬಳಸಿ ಈ ಒಂದು ಅದ್ಭುತವಾದ ವಿಡಿಯೋನ ನೀವು
ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ಸ್ ಮಾಡ್ಬೋದು, ಮತ್ತು ನಮ್ಮ ದೂರವಾಣಿ ಸಂಖ್ಯೆ ಇದೆ, ಮಾತಾಡ್ಬೋದು. ಮತ್ತು ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ಯಾವುದೇ ಮಾಹಿತಿಗೆ ನಮ್ಮ ಹತ್ರ ಶುಲ್ಕ ಇರೋದಿಲ್ಲ ಸ್ನೇಹಿತರೆ. ದಯಮಾಡಿ ಸಮಸ್ಯೆಯನ್ನು ಮುಂದುವರಿಸ್ಕೊಂಡು ಹೋಗಬೇಡಿ. ಸಮಸ್ಯೆ ಚಿಕ್ಕದಾಗಿದ್ದಾಗಲೇ ಅದ್ಭುತವಾದ ಗಿಡಮೂಲಿಕೆ ಔಷಧಿಗಳು ಇದ್ದಾವೆ, ಮತ್ತು ಅದ್ಭುತವಾದ ಒಂದು ಮನೆಮದ್ದು ಇದೆ. ಇದೆಲ್ಲನೂ ನೋಟ್ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಬಳಸಿ ಸಮಸ್ಯೆಯನ್ನು ದೊಡ್ಡದು ಮಾಡೋಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ. ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ನನ್ನ ಚಾನಲ್ನ ವೀಕ್ಷಿಸ್ತಾರಿ. ಮುಂದೆ ಇನ್ನೂ ಅದ್ಭುತವಾದ ಮನೆಮದ್ದು ಮತ್ತು ಔಷಧಿ ಗಿಡಗಳನ್ನು ತೆಗೆದುಕೊಂಡು ಬರ್ತೀನಿ ಸ್ನೇಹಿತರೆ. ಇನ್ನೊಂದು ಮುಖ್ಯವಾದ ಒಂದು ವಿಷಯ, ಕಣ್ಣಿನ ಪೊರೆ ಮತ್ತು ಕಣ್ಣಿನ ದೂರದೃಷ್ಟಿ ದೋಷ ಮತ್ತು ಹತ್ತಿರ ದೃಷ್ಟಿ ದೋಷ ಇರತಕ್ಕಂಥವರಿಗೆ ಇಲ್ಲಿ ಪ್ರತಿ ಭಾನುವಾರ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳನ್ನು ಹಾಕ್ತೀವಿ. ಮತ್ತು ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದೀರಾ ಅಂಥವರಿಗೆ ಔಷಧಿಯನ್ನು ಇಲ್ಲಿ ಕೊಡ್ತೀವಿ. ಸಮಸ್ಯೆ ಇರತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು. ನನ್ನ ಚಾನಲ್ನ ವೀಕ್ಷಿಸ್ತಾ ಇರಿ. ನಮಸ್ಕಾರ ವೀಕ್ಷಕರೇ.